ಎಲ್ರಿಗೂ ನಮಸ್ಕಾರ. ದಿಲೀಪ್ ಟಾಕೀಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಎಷ್ಟೋ ಜನ ರೈತರಿಗೆ ತಮ್ಮ ತೋಟದಲ್ಲಿ ಬೋರ್ವೆಲ್ ಹಾಕಿಸ್ಬೇಕು ಅಂತ ತುಂಬ ಆಸೆ ಇರುತ್ತೆ. ಸೊ ಹಾಗೆ ನಾವು ಕೂಡ 2021ರಲ್ಲಿ ಬೋರ್ವೆಲ್ನ ಹಾಕ್ಸಿದ್ವಿ. ಪಾಯಿಂಟ್ ಮಾಡಿಸಿ ಹಾಕ್ಸಿದ್ವಿ. ಪಾಯಿಂಟ್ ಹೆಂಗೆ ಮಾಡಿಸಿದ್ವಿ ಅಂದರೆ, ಈ ಕಡ್ಡಿ ಪಾಯಿಂಟು ಅಂದರೆ ಒಂದು ವೈ ಶೇಪಲ್ಲಿ ಕಡ್ಡಿನ ತೊಗೊಂಡು ಪಾಯಿಂಟ್ ಮಾಡ್ತಾರೆ. ಹಾಗೆ ತೆಂಗಿನಕಾಯಿ ಪಾಯಿಂಟ್ ಅಂತ ಮಾಡ್ತಾರೆ. ತೆಂಗಿನಕಾಯಲ್ಲಿ ನೀವು ತುಂಬ ಜನ ನೋಡಿರ್ಬೋದು. ನಾನೇನು ಹೇಳ್ತೀನಿ ಅಂದರೆ, ಈ ಕೈ ಪಾಯಿಂಟ್ ಅಂತ ಏನು ಹೇಳ್ತಾರೆ, ಈ ಕಡ್ಡಿ ಅಥವಾ ತೆಂಗಿನಕಾಯಲ್ಲಿ ಮಾಡೋ ಅಂಥದ್ದು, ಅಲ್ಲೇ ನಿಮ್ಮ ಹೊಲದಲ್ಲಿ ಯಾವುದಾದ್ರೂ ಹುತ್ತ ಇದ್ದರೆ ಆ ಹುತ್ತಕ್ಕೆ ಪಾಯಿಂಟ್ ಮಾಡಿ ಹೋಗ್ಬಿಡ್ತಾರೆ. ನೀವು ಬೆಟರ್ ಜಿಯಾಲಜಿಸ್ಟ್ನ ಕರೆಸಿ ಪಾಯಿಂಟ್ ಮಾಡಿಸಿ. ಏನಕ್ಕೆ ಅಂದರೆ, ಈ ತೆಂಗಿನಕಾಯಿಗಾಗಲಿ ಅಥವಾ ಈ ಕಡ್ಡಿಯಿಂದ ಮಾಡೋ ಅಂಥ ಪಾಯಿಂಟ್ಗಳಿಗೆ ಯಾವುದೇ ಆದಂಥ ವೈಜ್ಞಾನಿಕ ಆಧಾರ ಇರೋದಿಲ್ಲ. ಸೊ ಹಾಗಾಗಿ ನೀವು ಜಿಯಾಲಜಿಸ್ಟ್ನ ಕರೆಸಿ ಮಾಡಿಸಿದ್ರೆ ತುಂಬ ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ. ಸೊ ನಾವು ಬೋರ್ವೆಲ್ ಕೊರೆಸಿದ್ದು 680 ಅಡಿವರೆಗೂ ಕೊರೆಸಿದ್ವಿ. ಆ ಪ್ರೊಸೀಜರ್ ಹೇಗಿರುತ್ತೆ, ಅದ್ರ ಕಾಸ್ಟ್ ಎಷ್ಟಾಯಿತು ಎಲ್ಲ ನಾನು ಒಂದು ವಿಡಿಯೋ ಮಾಡಿ ಹಾಕಿದ್ದೀನಿ. 80,000 ಜನಕ್ಕಿಂತ ಹೆಚ್ಚಿನ ಜನ ಅದನ್ನು ನೋಡಿದ್ದೀರ. ತುಂಬ ಥ್ಯಾಂಕ್ಸ್. ಈ ವಿಡಿಯೋ ಐ ಕಾರ್ಡಲ್ಲಿ ಹಾಕಿರ್ತೀನಿ, ಆ ವಿಡಿಯೋನ ನೀವು ಚೆಕ್ ಮಾಡ್ಬೋದು. ಅದಾದಮೇಲೆ ನೀರು ನಮಗೆ ಕರೆಕ್ಟಾಗಿ ಬಂದಿದೆಯೋ ಇಲ್ವೋ ಅಂತ ನಮಗೆ ಕ್ಲಿಯರಾಗಿ ಗೊತ್ತಾಗಲಿಲ್ಲ. ಸೊ ಹಾಗಾಗಿ ಒಂದು ಜನ್ರೇಟರ್ನ ಇಟ್ಕೊಂಡು ಚೆಕ್ ಮಾಡ್ತಾರೆ ಗಾಡಿನಲ್ಲಿ. ಅವ್ರನ್ನ ಕರೆಸಿದ್ವಿ. ಅವ್ರೇನು ಮಾಡಿದ್ರು, 7.5 HP 52 ಸ್ಟೇಜು 3 ಫೇಸ್ ಮೋಟರ್ನ ಬಿಟ್ಟು ನಮಗೆ ಒಂದು ಬೋರ್ವೆಲ್ನ ಚೆಕ್ ಮಾಡಿದ್ರು. 1.25 ಅವರ್ರು ಪೈಪ್ ತುಂಬ ನೀರು ಬಂತು. ಅದಾದಮೇಲೆ ಸ್ವಲ್ಪ ಗ್ಯಾಪ್ ಹೊಡೆಯೋದಕ್ಕೆ ಸ್ಟಾರ್ಟ್ ಆಯಿತು. ಆಮೇಲೆ ಪೈಪಲ್ಲಿ ಅರ್ಧ ಇಂಚ್ ನೀರು ಬರೋದಕ್ಕೆ ಸ್ಟಾರ್ಟ್ ಆಯಿತು. ಸೊ ಈ ಅರ್ಧ ಇಂಚ್ ನೀರು ಬರೋದು ಏನು ಸ್ಟಾರ್ಟ್ ಆಯಿತು, ಅವರು ಒಂದು ಕೊಟೇಶನ್ ಕೊಡ್ತಾರೆ. ನೀವು 5 HP ಮೋಟ್ರ್ ಬಿಡಿ, 1 ಅವರ್ ಕಂಟಿನ್ಯೂಸ್ ಆಗಿ ಓಡುತ್ತೆ. ಅದಾದಮೇಲೆ 1 ಅವರ್ ಗ್ಯಾಪ್ ಬಿಡಿ, ಮತ್ತೆ ಮೋಟ್ರ್ ರನ್ ಮಾಡಿ ನೀರನ್ನ ಹಾಯಿಸ್ಕೊಳ್ಳಿ ಅಂತ. ನಮಗೆ ತುಂಬ ಕನ್ಫ್ಯೂಷನಲ್ಲೇ ಇದ್ವಿ. 1 ಅವರ್ ಗ್ಯಾಪ್ ಕೊಟ್ಟು ಎಲ್ಲ ಈ ಥರ ಎಲ್ಲ ಮಾಡಬೇಕಾ ಅನ್ನೋ ಕನ್ಫ್ಯೂಷನಲ್ಲೇ ಹಾಗೆ ಸುಮ್ಮನಾಗಿದ್ವಿ. ಬಟ್ ಇವಾಗ 2024 ಮಾರ್ಚ್, ಇವಾಗ ಕ್ಯಾಮ್ರಾ ಬಿಟ್ಟು ನೋಡ್ಸೋಣ ಅಂತ ನೋಡಿಸ್ತಾ ಇದ್ದೀನಿ. ಬನ್ನಿ, ನಮ್ಮ ಬೋರ್ವೆಲ್ ಒಳಗಡೆ ಯಾವುದಾದ್ರೂ ಜಲದ ಕಣ್ಣು ಕಾಣಿಸುತ್ತಾ ನಿಮಗೇನಾದರೂ ನೋಡಿ. ನೀರಿದೆಯಾ ಬೋರ್ವೆಲ್ ಒಳಗಡೆ ನೋಡ್ಕೊಂಡು ಬರೋಣ ಬನ್ನಿ. ಅಲ್ಲ ಅಲ್ಲಿ ಲ್ಯಾಪ್ಟಾಪ್ ಇದನ್ನ ಬ್ಲೂಟೂತ್ ಕನೆಕ್ಟ್ ಮಾಡಿ ಅಂದರೆ ನೀವು ಒಂಚೂರು ಜೋರ ಮಾತಾಡಬೇಕು. ಸಾಕು ಕಮ್ಮಿ ಇಲ್ಲಿ ಕ್ಲೋಸು ಕೇಸಿಂಗ್ ಕ್ಲೋಸು ಇಲ್ಲಿ ಹಾಕಿ 4 ಲೈನ್ ಕೇಸಿಂಗ್ ಹಾಕಿರಂಗಿದ್ದೀರ. 24 ಮೀಟ್ರ್ 4 ಲೈನ್ ಹಾಕಿದ್ದಾರೆ ಕೇಸಿಂಗ್. ಇದು ಬಂಡೆ ಮಣ್ಣು ಇರತ್ತ ಕೇಸಿಂಗ್ ಹಾಕ್ತಾರೆ. ಬಂಡೆ ಇರೋ ಜಾಗದಲ್ಲಿ ಸ್ಟಾರ್ಟು. ಮಣ್ಣಿರೋ ಜಾಗ ಹಿಂಗೆ ಸೀಪೇಜ್ ಬರ್ತದೆ ನೋಡು, ಸೈಡಿಂದ ಹರಿದೈತೆ, ಕಾಣ್ತೈತಾ ನೋಡಲಿ, ಅದು ಸೀಪೇಜ್ ವಾಟ್ರು ಅಂತಾರೆ. ಮಣ್ಣಲ್ಲಿ ಬರ್ತದೆ. ಯಾವುದೇ ಭೂಮಿಲಾದರೂ ಮಣ್ಣಲ್ಲಿ ಬಂದೇ ಬರುತ್ತೆ. ಇವಾಗ ಬರಲ್ಲ ಅಂದ್ರೆ ಮಳೆಗಾಲದಲ್ಲಿ ಬಂದು ಕಸ್ಕೊಂಬಿಡ್ತದೆ ಮಣ್ಣಿದ್ರೆ. ಅದಕ್ಕೆ ಬಂಡೆ ಸಿಗೋವರು ಕೊರೆಯೋದು. ಈ ಬಂಡೆಯಲ್ಲಿ ಕಸ್ಕೊಳಲ್ಲ, ಬಂಡೆ ಗಟ್ಟಿ ಇರುತ್ತಲ್ಲ, ಅದರಿಂದ ಹಿಂಗೆ ಕೆಳಗಡೆಗೆ ಬಿಟ್ಟು ಚೇಂಜ್ ಮಾಡ್ಕೊಂಡು ಬೇರೆ ಇದಕ್ಕೆ ಬೇರೆ ಬಿಟ್ಟಾಕ್ತಾರೆ, ಅದಕ್ಕೆ ಬೇರೆ ಬಿಟ್ಟಾಕಿ ಡ್ರಿಲ್ ಮಾಡ್ತಾರಲ್ಲ. ಅದೇ ಉದ್ದೇಶದಿಂದ ಇದು ಬಂಡೆ ಸಿಗಬೇಕು. ಇದು ಕ್ಲೀನಾಗಿ ಐತೆ, ಪ್ರಾಬ್ಲಮ್ ಏನಿಲ್ಲ. ಕೇಸಿಂಗ್ ಸ್ವಲ್ಪ ಡ್ಯಾಮೇಜ್ ಐತಲ್ಲಿ, ನೀರಿನೇ ಬಂತು. ಗಂಗಮ್ತಾಯಿ ಎಷ್ಟಡಿ ಅಣ್ಣ? ಟಾರ್ಚ್ ಹಾಕಿ 37 ಮೀಟ್ರು. 37 ಮೀಟ್ರು. ಇನ್ನು 120 123 ಇಲ್ಲ 120 ಬರ್ತದೆ. 120 ಅಡಿಂದ ನೀರು ಗಲೀಜಿದೆ. ಕೆಳಗಡೆ ಕ್ಲಿಯರ್ ಆಗುತ್ತೆ ನೋಡೋಣ. ನೀರಲ್ಲಿ ಹೋದ್ರೆ ಏನೂ ಆಗಲ್ವಾ? ವಾಟರ್ ಪ್ರೂಫ್ ಕ್ಯಾಮ್ರಾ 10-20 ಕೊಡೋದು ಆ ಕ್ಯಾಮ್ರಾಗೆ. ನಾರ್ಮಲ್ ಅಂದ್ರೆ 3,000 2,000 ಕ್ಯಾಮ್ರಾ ಬರ್ತದೆ. CCTV ಅದನ್ನೇ ಬಿಡ್ಬೇಕಲ್ವಾ? ಕ್ಲಾರಿಟಿ ಬರಲ್ಲ. ಮತ್ತು 20,000 ಬರ್ತದೆ, ಕ್ಲಾರಿಟಿನೂ ಬರ್ತದೆ. ವಾಟರ್ ಪ್ರೂಫಿಂಗೆ ಮೇಯ್ನು.
ಈ ಡೆತ್ ಆದಷ್ಟು ಪ್ರೆಸರ್ ಜಾಸ್ತಿ ಆಯ್ತು ನೀರಿಂದು. ಅದು ಒಳಗಡೆ ನೀರು ತಣ್ಣಗೆ ವಾಟರ್ ಪ್ರೂಫಿಂಗ್ ಮಾಡ್ತಾರಲ್ಲ, ಅದು ಮೇಯ್ನು. ಮಣ್ಣಿದೆ ಸ್ವಲ್ಪ ಶಿಲ್ಟು. ಇದು ಎಷ್ಟು ಅಡಿ ಮಾಡಿಸಿದೆ ಅವಾಗ? 680 ಮಗ. ಯಾವ ಬಾರೆ ಮೇಲೆ ಯಾವ ನೀರು ಪಾಯಿಂಟ್ ಮಾಡ್ತದೆ ಎಲ್ಲ ಮೋಟ್ರ್ ಬಿಟ್ಟಿರೋಲ್ಲ, ಸ್ವಲ್ಪ ಗಲೀಜು ಜಾಸ್ತಿ ಇದೆ. ಆ ಕೇಸಿಂಗಿಂದ ಬೇರೆ ಉದುರುತ್ತಲ್ಲ, ಅದು ಬೇರೆ ಸತ್ತಿತ್ತಲ್ಲ, ಅದ್ರದ್ದು ಒಂದು ಸ್ವಲ್ಪ ಗಲೀಜು ಜಾಸ್ತಿ ಆಯಿತು. ಓಡ್ತಿದ್ದ ಕಲ್ಗಳು ನಮ್ಮಿಂದ ಫಾಸ್ಟ್ ಹೆಂಗೆ ಓಡ್ತಾವೆ. ಇಲ್ಲ, ನೀವು ಮಾತಾಡಿ ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ಕೊಂಡು. ಇಲ್ಲ ಮಾತಾಡಿ, ಅದು ಯೂಟ್ಯೂಬ್ಗೆ ಹಾಕ್ತೀವಲ್ಲ, ಅಟ್ಲೀಸ್ಟ್ ಜನಕಾರ ಅಂದ್ರೆ ವಾಯ್ಸ್ ಕೇಳಲ್ಲ, ಅದು ಹೌದಾ, ವಾಯ್ಸ್ ಕಡಿಮೆ ಬರ್ತದೆ. ಇನ್ನೂ ಯಾವುದು ಒಳ್ಳೆ ಸಿಕ್ಕಿಲ್ಲ. ಗಿಡಕ್ಕೆ ವರ್ಷ ಅಣ್ಣನ ಹತ್ರ ಇಲ್ಲಾಂದ್ರೆ ನೀವು ಮಾತಾಡೋದು ರೆಕಾರ್ಡ್ ಆಗೋದು ಅದೇ ಇದಾಗುತ್ತೆ. ಇಲ್ಲ, ಒಳ್ಳೆ ಸಿಗ್ಬೇಕು ಆ್ಯಕ್ಚುಲಿ. ಇದು ಸೀಪೇಜ್ ವಾಟ್ರ್ ಇದೆ, ಒಳ್ಳೆ ಯಾವುದು ಸಿಕ್ಕಿಲ್ಲ ಇನ್ನೂ. ಹಾಂ, ಸೀಪೇಜ್ ವಾಟ್ರ್ ಅಂತಾರೆ ಅದನ್ನ. ಲೋಡ್ ಆಗಿರ್ತದಲ್ಲ ಅದು ಮಾತ್ರ ಮೇಯ್ನು ಒಳ್ಳೆ ಸಿಗಬೇಕು. ಇವೆಲ್ಲ ಮೋಟ್ರು ಇವಾಗ 10 ನಿಮಿಷ ಹೊಡೆದ್ಬಿಟ್ಟು ಸುಮ್ಮನೆ ಮಾಡಿಬಿಡುತ್ತೆ. ಓಲೆ ಒಂದು ಅರ್ಧ ಗಂಟೆ ಓಡುತ್ತೆ ಮ್ಯಾಕ್ಸಿಮಮ್ಮು. ಆಮೇಲೆ ಏನು ಮಾಡ್ತೀರಾ? ಎಷ್ಟು ವರ್ಷ ಆಯ್ತು ಕೊಡಿಸಿ? 21ರಲ್ಲ? ಬೇಸಿಗೆ ಟೈಮಲ್ಲಿ ಕೊಡಿಸಿದ್ರಾ? ಹಾಂ, ಓಕೆ. ಇವಾಗಲೂ ಅದೇ ಥರ ಇದೆ. ಬಿಫೋರ್ ಇದು ಒಂದು ಸ್ವಲ್ಪ ಚೆನ್ನಾಗಿ ಮಳೆ ಐತಲ್ಲ, ಅದಕ್ಕಿಂತ ಮುಂಚೆ ಕೊಡ್ತೀವಿ. ಹೌದಾ, ಓಕೆ. ಮಹೇಂದ್ರ ಹೆಂಗಿರುತ್ತಣ್ಣ? ಹಾಂ, ತೋರಿಸ್ತೀನಿ ನೋಡುವಂತೆ. ಒಳ್ಳೆ ಸಿಕ್ಕಿದಿಲ್ಲ ಅಂತ ಗೊತ್ತಾಗುತ್ತೆ. ಹಿಂಗೆ ಗೊತ್ತಾಗಲ್ಲ ಅಂದರೆ ಯೂಟ್ಯೂಬ್ದು ಒಂದು ಇದನ್ನ ಹೇಳ್ತೀನಿ, ಚಾನಲ್ ಹೇಳ್ತೀನಿ, ಅದು ನೋಡಿ. ಹೇಳಿ, ಯಾವ ಚಾನಲ್? ಅದು ತುರುವೇಕೆರೆ ಬೋರ್ವೆಲ್ ಸ್ಕ್ಯಾನಿಂಗ್ ಅಂತ. ಹೌದಾ? ಅದರಲ್ಲಿ ಬರ್ತದೆ. ಹಾಂ, ನಮ್ಮದು ಒಂದು ಚಾನಲ್ ಇದೆ, ಒಂದು 605 ಜನ ಸಬ್ಸ್ಕ್ರೈಬರ್ ಇದ್ದಾರೆ. ಇನ್ಸ್ಟಾಗ್ರಾಮಲ್ಲಿ ಮಾಡಿ. ನಾನು ಇದನ್ನು ಹಾಕ್ತೀನಿ ನನ್ನ ಚಾನಲ್. ಹೌದಾ? ನಾನು ಇದು ಬೋರ್ವೆಲ್ ಕೊರ್ಸೋಕ್ಕೆ ಎಷ್ಟು ಖರ್ಚಾಗುತ್ತೆ ಅಂತ ಮಾಡಿರೋದೇ 83,000 ಹೊಡೈತೆ. ಹೌದಪ್ಪ. ಇದು ಕೊರೆಸ್ದಾಗ ಹೇಳಿದ್ದು ನಾವು ವಾಯ್ಸೆಲ್ಲ ಕೊಟ್ಟಿಲ್ಲ, ಸುಮ್ಮನೆ ನಾರ್ಮಲ್ ಆಗುತ್ತೆ. ಫುಲ್ ಕಂಪ್ಲೀಟ್ ನೀರು ಕ್ಲಿಯರ್ ಆಗಿದ್ರೆ ಸೂಪರಾಗಿ ಕಾಣುತ್ತೆ. ಇನ್ನು ಮೋಟ್ರ್ ಬೇರೆ ಬಿಟ್ಟು ಹೊಡೆದಿಲ್ವಲ್ಲ, ಆ ಸ್ಟೋರೇಜ್ ನೀರು ಈ ಶಿಲ್ಟು ಬೇರೆ ಐತಿಲ್ಲ, ಆದ್ದರಿಂದ ಒಂದು ಸ್ವಲ್ಪ ಗಲೀಜು ಕಾಣ್ತಾ ಇದೆ. ಇದು ಇಲ್ಲಾಂದರೆ ಚೆನ್ನಾಗಿ ಕಾಣಿಸುತ್ತೆ. ಇನ್ನೂ ಯಾವುದು ಒಳ್ಳೆ ಸಿಕ್ಕಿಲ್ಲ. ನೀವು 21ರಲ್ಲಿ ಕೊರ್ಸಿರೋದೊಂದು 3 ವರ್ಷ ಆಗಿದೆ. ಈ ಕೇಸಿಂಗ್ ಬೇರೆ ಮೇಲ್ಗಡೆ ಹೊಸಲಿ ಸಿಪೇಜ್ ವಾಟರ್ ಸೋರ್ಸ್ ಮ್ಯಾಲ್ಗೆ ಬಂದಲ್ಲ, ಆ ಕೇಸಿಂಗ್ವರೆಗೂ ಬಂದಿದೆ. ಆವಾಗ ಅದು ರೆಸ್ಟ್ ಇಡ್ತಿರೋದು ಅದು ಆ್ಯಕ್ಚುಲಿ. 2 ವರ್ಷ ಚೆನ್ನಾಗಿ ಮಳೆ ಆಯ್ತಲ್ಲ. ಹಾಂ, ಆವಾಗ ಉಗ್ತಲ್ಲ ಎಲ್ಲ ಬೋರ್ಗಳು. ನೋಡಿ, 2 ವರ್ಷ ನೀರು ಜೋರ ಬಂತು, ಈ ವರ್ಷ ಎಲ್ಲ ಡ್ರೈ ಫುಲ್ಲು, ಎಲ್ಲ ಬೋರ್ಗಳು ಡ್ರೈ. ಮೇಲ್ಗಡೆ ಸೋರ್ಸ್ ಇದೆಲ್ಲ ಕೇಸಿಂಗ್ ಜಾಗ, ಅಲ್ಲಿಂದ ಸೋರ್ತಾ ಇರ್ತೇವೆ ಎಲ್ಲ ಬೋರ್ಗಳು. ಇನ್ನೂ ಇಲ್ಲಾಂದ್ರೆ ತಳದಲ್ಲಿ ಫುಲ್ ತಳ. ರೇರು ಮೇಲ್ಗಡೆ ಪಾಯಿಂಟ್ಗಳಲ್ಲಿ ಓಡ್ತಾರೆ ಇವಾಗ. ಕೆರೆ ಅಂದರೆ ಅದ್ರ ಪಕ್ಕದಲ್ಲಿ ಸೀಪೇಜು ಡ್ರಿಲ್ ಹಾಕಿರ್ತಾರೆ. ಅವ್ರದ್ದು ಇದು ಬರ್ತದೆ, ಕೇಸಿಂಗ್ ಸತ್ತೋಗ್ತವೆ, ಕೆರೆ ಪಕ್ಕದಲ್ಲಿ ಇರ್ತಾವಲ್ಲ ಅವೆಲ್ಲ. ಅವಕ್ಕೆಲ್ಲ ಜಿಯೋ ಕೇಸಿಂಗ್ ಬರ್ತದೆ. ಜಿಯೋ ಕೇಸಿಂಗ್ ಹಾಕ್ಬೇಕು, ಒಳ್ಳೆ ಕೇಸಿಂಗ್ ಹಾಕ್ಬೇಕು ಆ್ಯಕ್ಚುಲಿ. ಇಲ್ಲಾಂದರೆ ಬೋರ್ ಗಾಡೀಲಿ ಕೊಡ್ತಾರಲ್ಲ, ಅವೇನಾರು ಹಾಕ್ತಂದ್ರೆ ಅಷ್ಟೊಂದು ಸ್ಟ್ರೆಂತ್ ಇರೋದಿಲ್ಲ. ಅವ್ರಿಗೆ ಒಂದು 4 ಕಾಸು ನೋಡೋಕ್ಕೋಸ್ಕರ ಇದು ಮಾಡ್ತಾರೆ. ನಾವು ಹಾಳಾಗೋಗ್ತೀವಿ. ಇದು ಸ್ಟೀಲ್ದು ಹಾಕಲ್ಲ, ಜಿಂಕಿಂದ ಹಾಕ್ತಾರೆ. ಹಾಂ, ಅದರಲ್ಲೂ ಕ್ವಾಲಿಟಿ ಬರ್ತದೆ, ಮಿಕ್ಸಿಂಗು ಬರ್ತದೆ.
ಸ್ವಲ್ಪ ಕ್ವಾಲಿಟಿ ಒಂದೊಂದು ಮೇಲ್ಗಡೆಗೆ ಸ್ಟಾರ್ಟಿಂಗ್ ಹಾಕಂತವ್ರೆ, ಕೆಳಗಡೆಗೆಲ್ಲ ಮಾಮೂಲಿ ಕೇಸಿಂಗ್ ಹೇಗೆ ಹಾಕಿದ್ರೆ ಬೆಟರ್ ಆ್ಯಕ್ಚುಲಿ. ದುಡ್ಡು ಅಷ್ಟು 8,000 ಒಂದು. ಬೋರ್ ಹೋದ್ರೆ ಎಷ್ಟು ಹೋಗುತ್ತೆ? ಇವಾಗ ಕೇಸಿಂಗಲ್ಲಿ ಸತ್ತಿ ಮಣ್ಣೆಲ್ಲ ಸುರ್ಕೊಳುತ್ತಲ್ವ, ಅವಾಗ ಬೋರೇ ಫೇಲ್ಯೂರಾ, ಆ ಥರ ಪ್ರಾಬ್ಲಮ್ ಆಗುತ್ತೆ. ಬೋರ್ ಫೇಲ್ಯೂರ್ ಆದರೆ ಇನ್ನು ಕೇಸಿಂಗ್ಗಳು ಹೋದಂಗೆ ಅಲ್ಲ. ಅದೇ ಕೇಸಿಂಗ್ ಸತ್ತಿ ಅದರಿಂದ ಮಣ್ಣು ಉದ್ರಕ್ಕೆ ಸ್ಟಾರ್ಟ್ ಆಗುತ್ತಾ, ಮುಚ್ಕೊಳುತ್ತಾ, ತಿರ್ಗಿ ಕೇಸಿಂಗ್ ಕಿತ್ತಾಕೋದಿಲ್ವಾ? ಕಿತ್ತಾಕ್ಬೇಕು ಅಂದ್ರೆ ಬೋರ್ ಕೋರ್ಸ್ ಈಗ ಫೇಲ್ಯೂರ್ ಆಯ್ತವಲ್ಲ, ಅವು ಕೇಸಿಂಗ್ಗಳು ತಿರ್ಗಾ ಮಾರೋಕ್ಕಾಗಲ್ಲ. ಅವ್ರು ಕೇಸಿಂಗ್ ಹಾಕಿರೋದಿಲ್ಲ ಆ್ಯಕ್ಚುಲಿ, ಹಾಕಿರಲ್ಲ, ಹಾಕಿರೋದಿಲ್ಲ. ಅದಕ್ಕೇ ಮಗು ಬೀಳೋದು ಅದು ಇದು ಅಂತಾರಲ್ಲ, ಅದನ್ನ ಕ್ಲೀನಾಗಿ ಮೇಲ್ಗಡೆ ಒಂದು ಕಲ್ಲಾಗಿ ಬಿಟ್ಬಿಟ್ಟಿರ್ತಾರೆ. ಅದು ನೀವು ನೀರು ಹೊಡಿತೀರಲ್ಲ ತೋಟಕ್ಕೆ, ಆ ಟೈಮಲ್ಲಿ ಫುಲ್ಲು ನೆನ್ಕೊಂಡು ಕಸ್ಕೊಂಬಿಡ್ತದೆ. ಅದು ಒಳಗಡೆ ಕಸ್ಕೊಂಡಿರ್ತದೆ, ಮೇಲ್ಗಡೆ ಹಂಗೆ ಇರ್ತದೆ. ನೀವು ಸಡನ್ನಾಗಿ ಓದಾಡಿಕೆ ಒಂದೇ ಸಲ ಕೆಳಗಡೆ ಬಿದ್ದು ಬಿಡ್ತೀರ, ಕೆಳಗಡೆ ಟೊಳ್ಳಿರ್ತದಲ್ಲ, ಹಂಗಾಗಿ ಮಗು ಬೀಳೋದು ಅದು ಪ್ರಾಬ್ಲಮ್ ಆಗೋದು. ಅದನ್ನು ಅದಕ್ಕೆ ಕ್ಲೀನಾಗೆ ಸ್ವಲ್ಪನೇ ಇದು ಮಾಡಿ ಮುಚ್ಚಿಬಿಡ್ಬೇಕು ಅದನ್ನ, ಬೋರ್ ಫೇಲ್ಯೂರ್ ಆಗಿರೋದನ್ನ. ಯಾವತ್ತಿದ್ರೂ ಡೇಂಜರ್. ದೊಡ್ಡ ಅಭಿಯಾನನೇ ಆಯ್ತಲ್ಲ ಪಾಪು ಇದಾದಾಗ. ಅದೇನೇ ಅದು ಮಾಡ್ಬೇಕು ಆ್ಯಕ್ಚುಲಿ. ನೀವು ನಿಮ್ಮ ತೋಟದಲ್ಲಿ ನೀವೇ ತಾನೆ ಓಡಾಡೋದು, ಹಂಗಾಗಿರೋ ಮುಚ್ಚೋದಿಲ್ಲ ಆ್ಯಕ್ಚುಲಿ. ಅವ್ರಿಗೆ ಗೊತ್ತಿರಲ್ಲ ರೈತರುಗಳಿಗೆ, ಆ ಥರ ಪ್ರಾಬ್ಲಮ್ಗಳಾಗ್ತದೆ. ಅದೇನು ಮಾಡುತ್ತೆ ಅಂದರೆ ಸುಮ್ಮನೆ ಆಗ್ತಾರೆ. ಈ ತೋಟಕ್ಕೆ ಒಂದ ನೀರು ಹಾಯಿಸ್ತಾರಲ್ಲ, ಅವಾಗ ನೆನ್ಕೊಂಡು ಆ ಕೆಳಗಡೆ ಕಸ್ಕೊಂಡಿರ್ತದೆ ಸೀಪೇಜ್ ವಾಟ್ರು, ಅದಾಗಿ ಆ ಥರ ಪ್ರಾಬ್ಲಮ್ ಆಗುತ್ತೆ. ಇಲ್ಲಿ ಸರ್ ಒಳ್ಳೆನೂ ಸಿಗಲಿ ಒಂದುವೇ. ಇವಾಗಲ ನೋಡ್ತೀನಿ ನಿಮಿಷ. ಸರ್ ಅಲ್ಲೇ 106 ಮೀಟ್ರ್ ಹೋಗಿದೆ. ನೋಡಿ ಕನ್ವರ್ಟ್ ಮಾಡಿ ನೋಡಿ, ಫೋನ್ ಐತೆ ಕನ್ವರ್ಟ್ ಮಾಡಿ ಅಲ್ಲಿ ಬೆಳಗ್ಗೆ ಟೈಮ್ ಬಿಟ್ರೆ ಕ್ಲೀನಾಗಿ ಕಾಣಲ್ಲ, ನೈಟ್ ಟೈಮ್ ಬಿಟ್ರೆ ಸೊಳ್ಳೆ ಕಾಟ. ಯಾಕೆ ಬೆಳಗ್ಗೆ ಟೈಮ್ ನೀಟಾಗಿ ಕಾಣಲ್ಲ? ಲ್ಯಾಪ್ಟಾಪಲ್ಲಿ ಬೆಳಕು ರಿಫ್ಲೆಕ್ಟ್ ಆಗುತ್ತಲ್ಲ, ನಾವು ಬಿಸಿಲು ಟೈಮಲ್ಲಿ ಮೊಬೈಲ್ ನೋಡ್ದಂಗೆ ಆಗುತ್ತೆ ಹಂಗೆ. ಅದ್ರಲ್ಲಿ ರೆಕಾರ್ಡ್ ಆಗಿರ್ತದೆ, ಆದರೆ ನಮಗೆ ಗೊತ್ತಾಗಲ್ಲ ಒಂದೊಂದು ಒಳ್ಳೆ ಇಂಥದ್ದು ಜಾಗದಲ್ಲಿ ಇರ್ತದೆ ಅಂತ. ಅದಕ್ಕೆ ಸಂಜೆ ಟೈಮಲ್ಲಿ ಬಿಡ್ಬೇಕು ಅಂತಾರೆ. ಎಮರ್ಜೆನ್ಸಿ ಮೋಟ್ರ್ ಲಾಕ್ ಆಗಿರ್ತಾವೆ, ಅವು ಇರ್ತಾವಲ್ಲ, ಮೆಕ್ಯಾನಿಕ್ ವರ್ಕ್ ಮಾಡ್ತಾ ಇರ್ತಾರ, ಅವ್ರಿಗೆ ತೋಟದಲ್ಲಿದ್ದರೆ ಮಾಡಲೇಬೇಕಾಗತ್ತೆ. ಇಲ್ಲಾಂದ್ರೆ ಟಾರ್ಪಲ್ ತಂದು ಕೌಚ್ಕೊಂಡು ಮಾಡಬೇಕಾಗತ್ತೆ. ಅದನ್ನ ಒಂದು ಸ್ವಲ್ಪ ಮರೆ ಮಾಡ್ಕೊಂಡು, ಬೆಳಕೊಂದು ಸ್ವಲ್ಪ ಕಡೆ ಇದು ಮಾಡ್ಕೊಂಡು ಸರ್ಕಸ್ ಮಾಡ್ಬೇಕಾಗತ್ತೆ. ಇವಾಗ ಅಂದರೆ ಏನೆಲ್ಲ ಕ್ಲೀನಾಗಿ ಕಾಣಿಸುತ್ತೆ. ಯಾವುದೇ ಸೈಡಲ್ಲಿ ಒಳ್ಳೆಯಿದ್ರು ಕ್ಲೀನಾಗಿ ಗೊತ್ತಾಗುತ್ತೆ. ಸಣ್ಣವಿದ್ರೆ ಗೊತ್ತಾಗೋದಿಲ್ಲ, ಸ್ಮಾಲ್ ಇದ್ರೆ ಗೊತ್ತಾಗೋದಿಲ್ಲ. ಚೆಕ್ ಮಾಡಿ ನೀವು ಏನು ಹೇಳ್ತೀರಾ ಅದೇ ಫೈನಲ್ ಜಡ್ಜ್ಮೆಂಟ್. ಈಗ ಅಲ್ಲೇ ಒಂದು ಟ್ರಯಲ್ಲು ಮಾಡಿಸಿದ್ದಾಯ್ತು ಬಿಡಿಸಿ. ಅವ್ರೇನಂದ್ರು ಲೋಡ್ ನೀರು ಹೊಡ್ಕೊಳ್ಳಿ, ತಿರ್ಗಾ 1 hour ಗ್ಯಾಪ್ ಬಿಡಿ, ತುಂಬ ಕಾಣುತ್ತೆ. ದೊಡ್ಡ ಮೋಟ್ರ್ ಬಿಟ್ಟಿದ್ರೆ ಸಣ್ಣದು ಬಿಟ್ಟಿದ್ರ? ದೊಡ್ಡದು ಬಿಟ್ಟಿದ್ರು. ಹಾಂ, ದೊಡ್ಡದು ಬಿಡಬಾರ್ದು, ಸಣ್ಣದು ಬಿಡಬೇಕು. ಅಂದರೆ ಅದೇ ಗಾಡೀಲಿ ಅಸ್ಥಿ ಪೈಪಲ್ಲಿ ಬರುತ್ತೆ. ಹಾಂ, ಓಕೆ ಓಕೆ, ಹಂಗೆ. ಅದನ್ನೇ ಬಿಟ್ಟು ಟಿಪ್ಟೂರಿಂದ ಬಂದಿರಲ್ಲ, ಅವ್ರ ಕೈಲಿ ಬಿಡ್ಸಿದ್ರ? ಓಕೆ. 1 hour ಓಡ್ತಾ ಕ್ಲೀನಾಗೆ? 1 hour ಓಡ್ತು. ಹಾಂ, ಆಮೇಲೆ ಪೈಪಲ್ಲಿ ಅರ್ಧ ಇಂಚ್ ಬರೋಂಗೆ ಸ್ಟಾರ್ಟ್ ಆಯ್ತು. ಅರ್ಧ ಅದು ಎಷ್ಟು ವರ್ಷ ಚೆಕ್ ಮಾಡಿಸಿ? ನಾವು ಇಮಿಡಿಯೇಟಾಗಿ ಮಾಡಿಸ್ತೀವಿ. ಬೋರ್ ಕೊರ್ಸಿ ಒಂದು 2 ತಿಂಗಳಿಗೇನೋ ಮಾಡಿಸ್ತೀವಿ. ಫುಲ್ ತಳಗದವರೆಗೂ ಬಿಡ್ಸಿದ್ರಾ? 600 ಅಡಿ ಗಂಟೆ ಬಿಟ್ಟು, 650 ಅಡಿ ಗಂಟೆ ಬಿಟ್ಟು. 650 ಅಡಿ ಬಿಟ್ಟಿದ್ರಾ? 1.25 hour ಬಂತು. ಹಾಂ, ನೀರು ಒಳ್ಳೆ ಸರಿಯಾಗಿ ಬಂತು, ಕೈ ತುಂಬ. ಹಾಂ, ಎಲ್ಲ ತುಂಬೋಗಿತ್ತು. ಆಮೇಲೆ ಏನಾಯ್ತು, ಖಾಲಿ ಆಯ್ತಲ್ಲ, ಆ ಸ್ಟೋರೇಜ್ ನೀರು ಹೊಡೆದಿದೆ ಅವಾಗ. ಸ್ಟೋರೇಜ್ ನೀರು ಹೊಡೆದೈತೆ. ಅದಾದ್ಮೇಲೆ ನೋಡಿ ನಮಗೆ ಬಂದಿರೋದೆ ಅರ್ಧ ಇಂಚ್ ಅಂತ, ಅರ್ಧ ಇಂಚ್ ಬರೋದು. 5 HP ಮೋಟ್ರ್ ತಾಳಿ, 44 ಸ್ಟೇಜು. ಅದೇ 1 hour ಗ್ಯಾಪ್ ಬಿಟ್ಟು ಹೊಡ್ಕೊಳ್ಳಿ. ಡ್ರಿಪ್ ಮಾಡಿದ್ರಾ? ಫುಲ್ ಡ್ರಿಪ್ ಮಾಡಿದ್ರಾ? ಇಲ್ಲ. ಎಷ್ಟು ಎಕರೆ ಇದೆ ನಿಮ್ದು ಇಲ್ಲಿ ಜಮೀನು? 2 ಎಕರೆ ಐತೆ. 2 ಎಕರೆನಾ? ಸ್ಟೋರೇಜ್ ನೀರು 1 hour ಓಡ್ತದೆ. 5:40 ಬಿಟ್ರೆ ಪಕ್ಕ ಹೊಡುತ್ತಣ್ಣ. 1 hour ಓಡ್ತದೆ. ಒಂದೊಂದು ಕೆಲವೊಂದೊಂದು ಸಣ್ಣ ಹೊಳೆಗಳಿರ್ತದೆ. ಇವಾಗ ಸಣ್ಣ ಹೊಳೆಗಳು ಗೊತ್ತಾಗೋದಿಲ್ಲ, ಹೊಳೆ ಮಿಸ್ ಆಗಿರ್ತದೆ. ಇಲ್ಲಾಂದ್ರೆ ಸೀಪೇಜ್ ಹೊಡ್ರಿ ಇದೆ ತಡ್ರಿ, ತೋರಿಸ್ತೀನಿ ಜಾಗನ.
ಕೆಲವು ಜಾಗ ಅಂಥ ಜಾಗಗಳಲ್ಲಿ ಬರ್ತದೆ ಅಂತ. ಅಲ್ಲೊಂದು ಮೇಲೊಂದು ಹೋಯ್ತು. ಹಿಂಗೆ ಬಂಡೆ ಒಂಥರ ಕ್ರ್ಯಾಕ್ ಜೈಂಟ್ ಇರ್ತದಲ್ಲ, ಜೈಂಟಲ್ಲಿ ಸೀಪೇಜ್ ವಾಟ್ರ್ ಬರ್ತಾ ಇರ್ತದೆ. ಅಂಥ ವಾಟ್ರ್ಗಳು ಮೇಲ್ಗಡೆ ಸೋರ್ತಿತ್ತಲ್ಲ ಅದು, ಆ ಥರ ಇದ್ದಾಗ ಒಂದು ಸ್ವಲ್ಪ ಇಂಪ್ರೂವ್ಮೆಂಟ್ ಆಗಿ ಓಡ್ತಾ ಇರ್ತದೆ. ಮೇಯ್ನ್ ದೊಡ್ಡ ಹೊಳೆಗಳು ಇದ್ದರೆ ಮಾತ್ರ ಗೊತ್ತಾಗುತ್ತೆ ಕ್ಯಾಮ್ರಾ ಬಿಡಿಸ್ದಾಗ. ಸಣ್ಣವಿದ್ರೆ ಹಿಂಗೆ ಯಾವ ಕ್ರ್ಯಾಕ್ ಇರ್ತಾವಲ್ಲ ಅದ್ರಲ್ಲಿ ಗೊತ್ತಾಗೋದಿಲ್ಲ. ಇದು ಸಿಂಗಲ್ ಬಂಡೆ ಬಂದಿರಂಗೈತೆ ಯಾಕೆ? ನೋಡಿ ಬಂಡೆ ಚೇಂಜೇ ಆಗಿಲ್ಲ ಆ್ಯಕ್ಚುಲಿ. ಇದು ಬೋರ್ ಕೊರಿಬೇಕಾದ್ರೆ ಅದಕ್ಕೆ ಚೆಕ್ ಮಾಡ್ತಾರೆ, ಬಂಡೆ ಚೇಂಜ್ ಆಗ್ತಾ ಇದೆಯಾ, ವೈಟ್ ಕಲ್ ಬರ್ತಾ ಇದೆ, ಕೆಂಪು ಕಲ್ ಬರ್ತಾ ಇದೆಯಾ. ಸೇಮು ಆವಾಗಲಿಂದ ಇದೇ ಕಲ್ ಬರ್ತಿದ್ರೆ ಆಳಕ್ಕೆ ಡೀಪ್ ಕೊಡ್ಸೋದಿಲ್ಲ ಸಿಂಗಲ್ ಬಂಡೆ ಆದರೆ. ಅದನ್ನೇ ಚೆಕ್ ಮಾಡ್ತಾರೆ ನೋಡಿ. ಅವಾಗ ಚೆಕ್ ಮಾಡ್ತಾರೆ ಒಂದು ರಾಡ್ಗೂ. ನಿಮಗೆ ಫಾರ್ಮೇಷನ್ ಜಾಸ್ತಿ ಚೇಂಜ್ ಆಗ್ತಾ ಹೋಗ್ತಾಯಿದ್ರೆ ನಿಮ್ಗೆ ಕನ್ಫರ್ಮು ಒಣ್ಣಲ್ಲಿ ಅದು ಬಂಡೆ ಜಾಯಿಂಟ್ ಇರ್ತಲ್ಲ, ಜಾಯಿಂಟ್ಗಳಲ್ಲೇ ನೀರು ಬರ್ತದೆ ಒಂದೊಂದು ಟೈಮ್, ಸೀಪೆ ಸ್ವಲ್ಪ ನೀರಲ್ಲಿ. ಅದಕ್ಕೆ ಚೆಕ್ ಮಾಡ್ತಾ ಇರ್ತಾರೆ ನೋಡಿ. ಇಲ್ಲಿದೆಯಲ್ಲ ಹಿಂಗೆ ಜಾಯಿಂಟು, ಆ ಥರ ಇದರಲ್ಲಿ ಒಂದು ಟೈಮ್ ನೀರು ಬರ್ತಾ ಇರ್ತದೆ. ಇದು ಬಂಡೆ ಜಾಯಿಂಟ್, ಇದು ಕೂಡು ಬಂಡೆ ಅದ್ರದ್ದು ನೋಡಿ, ಇಲ್ಲಿ ಕಾಣ್ತದೆ. ಇಂಥದ್ರಲ್ಲಿ ಸೀಪೇಜ್ ವಾಟ್ರ್ ಬರ್ತಾ ಇರ್ತದೆ. ಇಲ್ಲಿದೆ ನೋಡಿ, ಇದು ಬಂಡೆ ಜಾಯಿಂಟು. ಆ ಜಾಗಗಳಲ್ಲಿ ಮಾತ್ರ ಈ ಥರ ಇದೊಳುತ್ತೆ. ಹಾಕಿ ಟಾರ್ಚ್ ಹಾಕಿ ಇಲ್ಲಿಗೆ, ಇಲ್ಲಿ ಟಾರ್ಚ್ ನೋಡಿ 139 ಮೀಟ್ರು. ಅಲ್ಲೇನು ಹೊಳೆನಲ್ಲ, ಆ ಥರದ್ರಲ್ಲಿ ಸ್ವಲ್ಪ ನೀರು ಬರ್ತದೆ. ಅದು ಹೊಳೆಯಲ್ಲ ಆ್ಯಕ್ಚುಲಿ. ಅದು ನೋಡಿ ಇಲ್ಲಿ ಇದೆಯಲ್ಲ ಬಂಡೆ ಜಾಯಿಂಟ್ಗಳು ಬರ್ತಾವಲ್ಲ ನೋಡಿ, ಇಲ್ಲಿ ಇದೆ. ಅದನ್ನ ಅವಾಗ ಚೆಕ್ ಮಾಡ್ತಾಯಿದ್ದೆ ಫಾರ್ಮೇಷನ್ ಬೋರ್ ಕೊರಿಬೇಕಾರೆ. ಹಂಗೇನು ಚೇಂಜ್ ಆಗಲ್ಲ ಅಂದರೆ ಎತ್ತಿಸ್ಬಿಡ್ತಾರೆ ಅದರಿಂದಲೇ. ಒಂದು ಟೈಮ್ ಸಿಂಗಲ್ ಪೇಸ್ ಮೋಟ್ರ್ ಇರ್ತದಲ್ಲ, ಮೋಟ್ರ್ ಇರ್ಬೇಕಾದ್ರೂ ಕ್ಯಾಮ್ರಾ ಓಡಿಸ್ತಾರೆ ಸೈಡಲ್ಲಿ ಪಕ್ಕದಲ್ಲಿ. ಯಾವುದು ಇದರಲ್ಲಿ ಸಣ್ಣ ಸೀಪೇಜ್ ವಾಟ್ರ್ ಬರ್ತಿರ್ತಲ್ಲ ಅದು ನೋಡ್ತಾರೆ. ಕೆಲವೊಂದು ಫೋರ್ಸಾಗಿ ಆರ್ತಿರ್ತವೆ, ಹೊಳೆ ಮಿಸ್ ಆಗಿರ್ತದೆ. ನೀರು ಇರ್ತದೆ ಆ್ಯಕ್ಚುಲಿ, ಹೊಳೆ ಚೇಂಜ್ ಆಗಿರ್ತದೆ, ಮಿಸ್ ಆಗಿರ್ತದೆ, ಫೋರ್ಸ್ ಮಾತ್ರ ಸಣ್ಣಗೆ ಆರ್ತಾ ಇರ್ತದೆ. ಅಂಥರ ಹೊಳೆಗಳೆಲ್ಲ ಕಾಣ್ತವೆ. ನೀರು ಖಾಲಿ ಮಾಡಿರಿ ಇದನ್ನ ಮೋಟ್ರ್ ಓಡ್ತಲ್ಲ ಅವಾಗ. ಇದು ಮೋಟ್ರ್ ಓಡಿಸಿದ್ರೆ ಇದು ಇದೆಯಲ್ಲ ಗಲೀಜೆಲ್ಲ ಏನೂ ಇರ್ತಿಲ್ಲ, ಫುಲ್ ಕ್ಲೀನಾಗಿ ಕಾಣೋದು. ಮೇಲ್ಗಡೆ ಯಾವ ಥರ ಕಾಣ್ತಿತ್ತು ಅದಕ್ಕಿಂತ ಚೆನ್ನಾಗಿ ಕಾಣೋದು ಇಲ್ಲಿ ನೀರೊಳಗಡೆನೆ. ಇದರಲ್ಲಿ ಒಂದೇ ಒಂದು ಡ್ರೈ ಹೊಳೆನೂ ಸಿಕ್ಕಿಲ್ಲ ಇದುವರೆಗೂ. ನೀರು ಬರಲ್ಲ ಅಂದ್ರು ಅಲ್ಲಿ ಒಂದು ಡ್ರೈ ಹೊಳೆನಾರು ಸಿಗೋದು ಬೇಡವಾ? ಅಲ್ಲಿ ಚಿಕ್ಕನಹಳ್ಳಿಲಿ ಒಂದು ಬೋರಿ ಬಿಟ್ಟಿದೆ, 12 ಗ್ಯಾಪ್ ಸಿಕ್ಕಿದ್ದು. ಅರ್ಧ ಅಡಿ ಒಂದೊಂದು ಗ್ಯಾಪು. ನೀರು ನಿಂತೋಗೈತೆ. ಮೇನ್ ಜಂಕ್ಷನ್ ಇದ್ದಂಗೆ ಐತೆ, ನೀರು ಕಡಿಮೆ ಐತೆ. 12 ಹೊಳೆ, 2 ಮೀಟ್ರಿಗೆ ಒಂದೊಂದು ಹೊಳೆ ಇದ್ದಂಗೆ. ಅವು ಅಲ್ಲೆಲ್ಲೇ ಎಳ್ಕೊಂಬಿಟ್ಟಿದ್ರು, ಎಲ್ಲದರಲ್ಲಿ ಏರ್ ಪಾಸ್ ಆಗ್ಬಿಟ್ಟೈತೆ. ಆ ಥರ ಆಗುತ್ತೆ ಆ್ಯಕ್ಚುಲಿ. ಇವಾಗ ಬೋರ್ಗಳು ತುಂಬ ಆಗ್ತಾ ಇರ್ತಾರಲ್ಲ, ಯಾರಿಗಾರು ಒಬ್ರಿಗೆ ಸಿಕ್ಕೇ ಇರ್ತದೆ. ಆ ಕಡೆಯಿಂದ ಬರ್ತಾ ಇರ್ತಲ್ಲ ವಾಟ್ರ್ ಸೋರ್ಸು. ಇವಾಗ ಒಂದು ಬೋರ್ ಚೆನ್ನಾಗಿ ಓಡ್ತಾ ಇರ್ತದೆ, ಪಕ್ಕದಲ್ಲಿ ಯಾರಿಗಾರು ಆಗ್ತಿದ್ರೆ ಭಯ ಆಗುತ್ತೆ, ನಂದು ಎಲ್ಲಿ ನಿಂತ್ಕೊಳತ್ತಪ್ಪ ಅಂತ. ರೈತರಿಗೆ ಅದೇ ಇದು. ಶ್ರೀಮಂತರಾದ್ರೆ ಪರವಾಗಿಲ್ಲ, ಏನಂತ ಅವ್ರು ಇನ್ನೊಂದು ಹಾಕ್ಸ್ಕೊತಾರೆ, ಇದು ಮಾಡ್ತಾರೆ. ಬಡವರಾದ್ರೆ ಮುಗಿದ ಕತೆ. ಅವ್ನು ನಿದ್ದೆನೇ ಮಾಡೋದಿಲ್ಲ, ಪಕ್ಕದಲ್ಲಿ ಬೋರ್ ಹಾಕ್ತಿದ್ರೆ ಬಡವರು. ನಮ್ಮದು ಕೆಲಸ ಸಿಗುತ್ತೆ, ನಮ್ಮ ಹೊಳೆ ಎಲ್ಲಿ ಸಿಗುತ್ತೆ ನೀರು ನಮ್ಮ ಒಂದೇ. ಅವ್ರು ಕೊರಿದು ಮೋಟ್ರ್ ಬಿಡ್ತೀನಿ, ಇವ್ರು ಸ್ಟಾಪ್ ಆಗಿಬಿಡುತ್ತೆ ಇಮ್ಮಿಡಿಯೇಟ್ಲಿ. ಆ ಥರ ಪ್ರಾಬ್ಲಮ್ಗಳಾಗ್ಬಿಡ್ತವೆ. ಬೇಜಾನಾಗಿದೆ ಸರ್, ಬೇಜಾನು ಆಗಿದೆ. ನಿಮ್ಮದು ಬೇಜಾನ್ ತುಂಬ ನೀರು ಬರ್ತಾ ಇರ್ತದೆ.
ಪಕ್ಕದಲ್ಲಿ ಬೋರ್ ಕೋರ್ದು 3 ಬೋರ್ ನಿಂತದ್ದು. ಈ ಹೊಳೆನಾರ ಅವ್ರು ಸಿಕ್ತು ಅಂದ್ಕೊಳ್ಳಿ, ಆ ಕಡೆಯಿಂದೆಲ್ಲ ನೀರು ಬರ್ತಾಯಿದ್ರೆ ಇಮಿಡಿಯೇಟ್ಲಿ ಸ್ಟಾಪು. ಅವತ್ತಿನ ಬೆಳಗ್ಗೆಗೆ ಮೋಟ್ರ್ ಸುಟ್ಟೋಗುತ್ತೆ. ಇದು ನೋಡ್ಕೊಳ್ಳ ಅಂದರೆ ಹಾಂ ಡ್ರೈ ರನ್ ಆಗುತ್ತೆ ಅಲ್ಲ. ಹಂಗೆ ರನ್ನ ಸುಟ್ಟೋಯ್ತು ಹೋಗ್ಬಿಟ್ಟು ಮೋಟ್ರ್ ಸುಟ್ಟೋಯ್ತು. ಕೆಲವೊಂದೊಂದು ಹಂಗೆ ಆಯ್ತವೆ. ಆ್ಯಕ್ಚುಲಿ ಡ್ರೈ ಆಗಿರ್ತವೆ, ನೋಡ್ಕೊಂಡಿರಲ್ಲ. ಮೋಟ್ರ್ ಸುಟ್ಟಾಗಿರ್ತದೆ. ಮೋಟ್ರ್ ಸುಟ್ಟೋದೆ ಒಂದು ಎತ್ತಿಸ್ಬಿಟ್ಟು ಬಿಡ್ತಾರೆ. ಬುಟ್ಟಾಗ ಏನಾಗುತ್ತೆ, ಮೆಕ್ಯಾನಿಕ್ ವೈಂಡಿಂಗ್ ಮಾಡ್ತಾರೆ ಬೇರೆ ಇರ್ತಾರೆ, ಬುಟ್ಟರೇ ಬೇರೆ ಇರ್ತಾರೆ. ಅದು ಖಾಲಿ ಓಡ್ತಾ ಇರ್ತದೆ. ವೈಂಡಿಂಗ್ ಮಾಡೋರು ಬುಡಾರ್ ಸರಿ ಇಲ್ಲ ಅಂತಾರೆ, ಬುಡಾರು ವೈಂಡಿಂಗ್ ಮಾಡೋರು ಸರಿ ಇಲ್ಲ ಅಂತಾರೆ. ಒಂದ್ಸಲ ಕ್ಯಾಮ್ರಾ ಬಿಟ್ರೆ 22 ಲೆಂತ್ ನೀರೊಳಗಿಲ್ಲ. ಹಂಗಾಯ್ತದ ಕತೆ. ಹ್ಞೂ, ನೀರೇ ಇಲ್ಲ ಅದ್ರೊಳಗಡೆ. ಆ ಥರ ಪ್ರಾಬ್ಲಮ್ ಆಗ್ಬಿಡ್ತದೆ. ಅಣ್ಣ ಮೊನ್ನೆನೋ ಹೊಡ್ತು ಕಾರಣ ಅಂತಾರೆ ಅವರು. ಚೆನ್ನಾಗಿ ಒಂದೇ ತುಂಬಾಕಿದೆ ಕಾರಣ ಅಂತಾರೆ. ಅದೇ ಬೇರೆ ಕಡೆ ಎಲ್ಲ ತೋರಿಸ್ತಾ ಇರ್ತೀವಿ. ಸೋರ್ಸ್ ಅಲ್ಲೇ ಹೊಸ ಬೋರ್ಗಳು ಇರ್ತಾವಲ್ಲ, ಅಲ್ಲೇ ಕಟ್ಟಾಗಿರ್ತದೆ. ಆ ಥರ ಪ್ರಾಬ್ಲಮ್ಗಳಾಗ್ಬಿಡ್ತವೆ. ಈ ಬೇಸ್ಗೆಲ್ಲ ಆ ಥರ ಪ್ರಾಬ್ಲಮ್ ಆಯ್ತದೆ. ಇದು ಎಲ್ಲ ಬಂಡೆನಾ? ಹಾಂ, ಬಂಡೆನೇ ಸರ್. ಫುಲ್ ಒಂದೇ ಬಂಡೆ ಇದೆ. ಬಂಡೆನೂ ಚೇಂಜ್ ಆಗಿಲ್ಲ, ಪ್ಯಾಚು ಚೇಂಜ್ ಆಗಿಲ್ಲ ನೋಡಿ. ಅಲ್ಲ ಬಂಡೆ ಒಳಗಡೆ ನೀರು ಬರೋದು. ಆ್ಯಕ್ಚುಲಿ ಬಂಡೆ ಒಳಗಡೆ ನೀರು ಬಂದರೆ ಅದೇನು ಪ್ರಾಬ್ಲಮ್ ಇಲ್ಲ. ಲೂಸ್ ಬಂದರೆ ಕೊರೆಯೋದಿಲ್ಲ, ಏರ್ ಪಾಸ್ ಆದರೂ ಕೊರೆಯೋದಿಲ್ಲ, ಮಣ್ಣು ಮೇಲೆ ಬರಲ್ಲ ಅಂತ. ಇದು ಸಿಂಗಲ್ ಬಂಡೆ ಇದೆ, ಬಂಡೆ ಕಲರೇ ಚೇಂಜ್ ಆಗಿಲ್ಲ. ನೋಡಿ ಇಲ್ಲಿ ವೈಟ್ ಲೈಟಾಗಿ ಕಾಣ್ತಾ ಇದೆಯಲ್ಲ, ಆ ಥರ ವೈಟ್ ಪ್ಯಾಚ್ಗಳೆಲ್ಲ ದೊಡ್ಡದಾಗೆಲ್ಲ ಬರ್ತಾ ಇರ್ತವೆ. ಗೋರ್ಚಿ ಕಲ್ಗಳು ಅವೆಲ್ಲ. ಇದು ಸಿಂಗಲ್ ಬಂಡೆ ಇದೆ, ಅಷ್ಟೊಂದರೇನು ಚೆನ್ನಾಗಿಲ್ಲ. ಸೇಮ್ ಬಂಡೆನೇ ನೋಡಿ ಇಲ್ಲಿ ಇದೆಲ್ಲ. ಇಲ್ಲ ಹಂಗೇನಿದೆ. ಒಂದು ಟೈಮ್ ಈ ಥರ ಗ್ಯಾಪ್ ಇದಿರ್ತಾವಲ್ಲ ಜಾಯಿಂಟು, ಅದರಲ್ಲೂ ಒಂದೊಂದು ಟೈಮ್ ಸೀಪೇಜ್ ವಾಟ್ರ್ ಬರ್ತಾ ಇರ್ತದೆ ನಿಮ್ಗೆ ನೋಡಿ. ಇಷ್ಟೊತ್ತಿಗೆ ಮೋಟ್ರ್ ಬಿಟ್ಟರೆ ಈಗ ಇದೆಲ್ಲ ಜಲದ ಕಣ್ಣೆಲ್ಲ ಜಾಸ್ತಿ ಓಪನ್ ಆಗೋದು. ಅದು ಸಣ್ಣ ಹೊಳೆ ಬರ್ತದಲ್ಲ, ಅದು ಏರ್ ಜಾಸ್ತಿ ಕೊಡ್ತಾರಲ್ಲ, ಒಂದು ಟೈಮ್ ಡೆಸ್ಟ್ ಬರೋದು ಅದ್ರೊಳಗೆ ಪ್ಯಾಕ್ ಆಗುತ್ತೆ. ಮೋಟ್ರ್ ರನ್ ಆಗ್ತಾಯಿದ್ರೆ ಒಂದೊಂದು ಕೆಲವು ಓಪನ್ ಆಗ್ತವೆ. ಅದಕ್ಕೇ ಸ್ಟಾರ್ಟಿಂಗು ನೀರು ಓಡಬೇಕಾದ್ರೆ ಮಣ್ಣು ಬರ್ತದಲ್ಲ, ಅದೇ ಉದ್ದೇಶದಿಂದ ಕೊರಿಬೇಕಾದ್ರೆ ಒಳ ಒಳಗೆ ಹೋಗಿರ್ತದೆ. ಒಳೆ ಇರ್ತಲ್ಲ ಬೋರ್ ಇದು ನೀರಿಂದು, ಆ ಒಳ ಒಳಗೆ ಹೋಗಿರ್ತದೆ ಮಣ್ಣು. ಓಡ್ತಾ ಓಪನ್ ಆಗುತ್ತೆ ಅಂತ ಅದಕ್ಕೆ ಕೇಳೋದು. ಕೆಲವೊಂದೊಂದು ಮಳೆಗಾಲನೇ ಬರಬೇಕು, ಇಲ್ಲಾಂದ್ರೆ ಓಪನ್ ನೀರು ಸ್ಟಾಪ್ ಆಗಿರ್ತದಲ್ಲ ಅವಾಗ ಓಪನ್ ಆಗುತ್ತೆ. ಕೆಲವೊಂದೊಂದು ಬೇಗ ಓಪನ್ ಆಗುತ್ತೆ. ಹಾಗಂತೀರ? ತಾನೇ ಈ ಆಟ ಆಡ್ತಿರೋದು. ಅಲ್ಲ, ಒಂದು ಡ್ರೈ ಬಿದ್ದಿರ್ತವೆ, ನೀರು ಬರೋದಿಲ್ಲವಲ್ಲ. ಯಾಕೆ ಹಂಗೆ ಹೇಳ್ದಂಗೆ ಬೇಜಾರಾಗ್ತದೆ. ಓಲ್ ಆಗೋಯ್ತು ಬಿಡಿದೆ. ನಾವು ಕಾಯಿ ಹೊಡೆದು ಪೂಜೆ ಮಾಡಿ ಎಲ್ಲರೂ ಹಂಗೆ ಕೊಡ್ಸಿರ್ತಾರೆ. ಎಲ್ಲರೂ ಅದನ್ನೆಲ್ಲ ಸರ್ ಒಂದು ನಂಬಿಕೆ. ನಾನು ಹೇಳ್ತಿದ್ದೆ ಎಲ್ಲ ವೆಹಿಕಲ್ಗೂ ಪೂಜೆ ಮಾಡ್ತಾರೆ. ಆಯ್ತು ಇದೀನಿ ಯಾಕೆ ಆಕ್ಸಿಡೆಂಟ್ ಆಯ್ತು ಕೆಲ ಅವನು ಹಂಗೆ ಬೇಡ್ಕೊಂಡಿರ್ತೀನಿ. ಏನೋ ನಾವು ಇಲ್ಲ ಇಲ್ಲಿ ಸ್ವಲ್ಪ ಬಂಡೆ ಕ್ರ್ಯಾಕ್ ಆಯ್ತಲ್ಲ, ನೋಡಿದೆ ಇಲ್ಲೇನಾರು ಒಳ್ಳೆ ಇದೆ ಅಂತ. ಸ್ವಲ್ಪ ಬಂಡೆ ಫಿನಿಶಿಂಗ್ ಇರಲಿಲ್ಲ ನೋಡಿ, ಪರವಾಗಿಲ್ಲ. ಇದಾ ನಿಧಾನಕ್ಕೆ ನೀಟಾಗಿ ನಿಧಾನಕ್ಕೆ ಬಿಡ್ತಾಯಿದ್ದೀನಿ ಸರ್, ಅದಕ್ಕೆ ಅಂತಲೇ ಫಾಸ್ಟಿಗೆ ಏನು ಬಿಡ್ತಾ ಇಲ್ಲ. ನಮಗೆ ತಲೆಗೆ ಹುಳ ಬಿಟ್ಕೊಂಡು ಏನು ಕಥೆ ಸರ್ ನೀವು ಕೆಲಸ? ನಾವು ಬೆಂಗಳೂರಲ್ಲಿ ಹಾಂ, ಹೊಸದ್ದು ಮೋಟ್ರ್ ಬಿಟ್ಟಿದ್ದೀವಲ್ಲ, ಈ ಸತಿ ನೋಡೋಣ. ಹೆಂಗಿದ್ದು ಬೇಸಿಗೆ ನೀರು ಹಾಯಿಸ್ಲೇಬೇಕು. ಹಾಂ, ನೀರು ಹೊಡಿಲೇಬೇಕು ಸರ್, ತೋಟ ಇಲ್ಲ ಅಂದರೆ ಇದಾಗ್ತದೆ. ಎಷ್ಟು HP ಬಿಡೋದು, ಏನು ಬಿಡೋಬೇಕಾ, ಏನು ಬೇಡ
ಗ್ಯಾಪ್ಗಳು ಬಿದ್ದಿದ್ರೆ ಬಿಟ್ಟಿಲ್ಲ, ಅದು ಗ್ಯಾಪ್ಗಳೆಲ್ಲ ಸುಮ್ಮನೆ ಟ್ರ್ಯಾಕ್ಗೆಲ್ಲ ಬಿಡ್ತಾರೆ, ಓಡಲ್ಲ. ಕೆಳಗೈತೆ ನೋಡಪ್ಪ, ಆಯ್ತು ತಳಗೆಲ್ಲರ ಒಳ್ಳೆ ಸರಿಯಾದ ಗ್ಯಾಪ್ ಐತೆ. ಕೆಳಗಡೆ ಒಳ್ಳೆ ಸಿಕ್ಕಿರ್ ಸಾಕು. ಲೋಡು ತುಂಬ್ಕೊಂಡೈತಲ್ಲ, ನೀರು ತುಂಬ್ಕೊಂಡೈತಲ್ವ. ಅದೇ ಮೇಲ್ಗಡೆಯಿಂದ ಸೀಪೇಜ್ ಬರ್ತಿತ್ತಲ್ಲ, ಬರೋದಲ್ಲೂ ಸೀಪೇಜ್ ಇದ್ದೇ ಇರ್ತೀವಿ. ಅದೊಂದು ಇಲ್ಲಿ ಕೆರೆ ಇದೆಯಲ್ಲ, ಆದ್ರಿಂದ ಕೆಲವು ಏರಿಯಾದಲ್ಲಿ ಇರೋದಿಲ್ಲ ಬಿಡಿ ಸರ್. ಹೇಳಿದ್ನಲ್ಲ 22 ಲೆಂತು ಫುಲ್ ಡ್ರೈ ಅಂತ. ಅವ್ರದ್ದು ಮೇಲ್ಗಡೆಯಿಂದ ಒಂದು ಸ್ವಲ್ಪ ನೀರು ಅನ್ನುತ್ತೈತೆ 80 ಅಡಿಲಿ. ಅಣ್ಣ ಎತ್ಬೇಕಾರೆ 4 ಲೆಂತಲ್ಲಿ ನೀರಿತ್ತು. ಇದು ಇವ್ರು ರಿಪೇರಿ ಮಾಡಿರ್ತಾರೆ ಇಲ್ಲ ಅಂತ ಅವ್ರು ಹೆಂಗೆ ಆಡ್ತಾರೆ ಅವಾಗ. ಆ ಥರ ಆಗುತ್ತೆ. ಸುತ್ತಕ್ಕೂ ನೀರು ಆಡ್ತಾರಣ್ಣ, ಎಲ್ಲಿ ಭೂಮಿ ಲೂಸ್ ಇರುತ್ತೆ ಅಲ್ಲಿ ಪಾಸ್ ಆಗಿರುತ್ತೆ ಅಷ್ಟೇ. ಇಲ್ಲಿ ಟಾರ್ಚ್ ಹಾಕಿ ಎಷ್ಟು ಲೀಟ್ರ್ ಹೋಯ್ತು ನೋಡೋಣ. ಇಲ್ಲಿ ಇನ್ನೂ ಹೋಗ್ತಾ ಇದೆ. 203 ಮೀಟ್ರ್ ಆಯ್ತು. 3 ಅಡಿ. ಇದೆಷ್ಟೈತೆ ಅಣ್ಣ ಇದು ಕ್ಯಾಬಲ್? ಅದ 1000 ಅಡಿ ಐತೆ. 320 ಮೀಟ್ರ್ ಐತೆ. 1000 ಬಿಡ್ಬೋದು. ಡೆಡ್ ಹ್ಯಾಂಡ್. ಟಾರ್ಚ್ ಹಾಕಿ. ಸಾರಿ 206 ಮೀಟ್ರು. ಇಲ್ಲಿ ಹಾಕಿ 206 ಮೀಟ್ರ್ ಐತೆ ಸರ್. ಆ ಥರ ಇದ್ದರೆ ನಾನು ಸಿಗ್ತಾನೆ ಇರಲಿಲ್ಲ. ಎಲ್ಲರವರೆಗೂ ಎಲ್ಲೆಲ್ಲಿ ಪಾಯಿಂಟ್ ಕೆಳಗಡೆ ಇದೆಯೇ ಇಲ್ಲ ಅಂತ ಹೇಳ್ಬಿಟ್ಟಿರು. ಲಾಸ್ಟ್ ಅಣ್ಣ ಅದು? ಹಾಂ, ಲಾಸ್ಟ್ ತಳ ಇದೆ ನೋಡಪ್ಪ. ಇಲ್ಲಿ ಕಾಣ್ತೈತೆ ನೋಡಿ, ಇಲ್ಲಿ ಮಣ್ಣು. ಕೂತಿದೆ ನೋಡಿ ಇಲ್ಲಿ ಈ ಥರ. ಇಟ್ಕೊಳಪ್ಪ ನಿಮಗೆ ಏನ ಇಡ್ಕೈತಿ. ಟೈಟ್ ಇಟ್ಕೊಬೇಕು. ಚಾರ್ಜ್ ಕೊಟ್ಬಿಡು. ಇದೆ ಮೊಬೈಲ್ ಕೊಟ್ಬಿಡು ಅವ್ರಿಗೆ. ಅಣ್ಣ ಮೊಬೈಲ್ ಒಳಗೆ ಬಿಡಿಸ್ಬಿಡ್ಸ್ಕೊಳ ಮೇಲೆ ಕಣಪ್ಪ. ಇದು ಬಿಡು ಸಹ ಆ ರೇಟಿಗೆ ಮೋಟ್ರ್ ಬರುತ್ತೆ. ಕಳಿದೆ ಟಾರ್ಚ್ ಇಟ್ಕೊಳ್ಳಿ. ಸೊ ನೋಡಿದ್ರಲ್ಲ ವೀಕ್ಷಕರೇ, ಈ ಒಂದು ಬೋರ್ವೆಲ್ಗೆ ನಾವು ಮೋಟ್ರ್ ಬಿಡ್ಬೋದಾ? ನಿಮಗೇನು ಅನಿಸುತ್ತೆ? ಬಿಟ್ಟರೆ ಎಷ್ಟು ಕೆಪಾಸಿಟಿದು ಬಿಡಬೇಕು, ಎಷ್ಟು ಆಳದವರೆಗೂ ಬಿಡ್ಬೋದು? ಕಮೆಂಟ್ ಮಾಡಿ. ಕಮೆಂಟ್ ಬಾಕ್ಸ್ ನಿಮ್ಮದೇ. ಧನ್ಯವಾದ.